ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಕುಕಿಂಗ್ ಬ್ಲಾಗ್. ಇವತ್ತಿನ ರೆಸಿಪಿ ಬಂದು ಕಸ್ಟರ್ಡ್ನ ಯೂಸ್ ಮಾಡಿಕೊಂಡು ಎರಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಮಾಡುವಂತಹ ಮೆಥಡ್ಸ್ ಸೇಮೇ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಏನು ಅಂತ ನೋಡೋಣ ಬನ್ನಿ. ಮೊದಲು ಇಲ್ಲಿ ನಾನು ಒಂದು ಪ್ಯಾನಿಗೆ 4 ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀನಿ. ಹಾಲನ್ನ ಹಾಕೊಂಡು ಸ್ವಲ್ಪ ಅದು ಲೈಟಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡಿ. ಅದಾದ ನಂತರ ನೀವು 1 ಕಪ್ಪಷ್ಟು ಸಕ್ಕರೆನ ಹಾಕೋಬೇಕಾಗುತ್ತೆ. ಅಂದರೆ ಇದು ಕಪ್ಪು ಸ್ವಲ್ಪ ದೊಡ್ಡದಿದ್ದರಿಂದ ನಾನಿಲ್ಲಿ ಒಂದು 3/4 ಭಾಗದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ನೀವು ರುಚಿ ನೋಡ್ಕೊಳ್ಳಿ. ಕೆಲವೊಬ್ರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ, ಕೆಲವೊಬ್ರು ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮನೇಲಿ ಅಥವಾ ನೀವು ಯಾವ ಥರ ಸ್ವೀಟ್ನ ಇಷ್ಟಪಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ಸಕ್ಕರೆ ಎಲ್ಲ ಪೂರ್ತಿ ಕರಗಬೇಕು, ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬಟ್ ಒಂದು ಥಿಂಗ್ ಏನಂದರೆ ನೀವು ಫ್ಲೇಮ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಇವಾಗ ಕಸ್ಟರ್ಡ್ನ ನಾನಿಲ್ಲಿ ಒಂದು ಬೌಲಲ್ಲಿ ಹಾಲನ್ನ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಇವಾಗ ನಾನು ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು 1 ಸ್ಪೂನ್ನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ತೊಗೊಂಡು ಹಾಲಲ್ಲಿ ಹಾಕಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಯಾಕಂದರೆ ಸ್ವಲ್ಪನಾದ್ರು ಗಂಟು ಬಂದರೆ ಅದು ನೀವು ಹಾಲಲ್ಲಿ ಹಾಕಿದಾಗ ಫ್ಲೇವರು ಅಥವಾ ಮಧ್ಯೆ ಗಂಟು ಥರ ಸಿಕ್ಬಿಡುತ್ತೆ, ಅವಾಗ ಅದಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ರೆಡಿಯಾಗಿದೆ. ನಂತರ ಇಲ್ಲಿ ಹಾಲು ಕೂಡ ಸಕ್ಕರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಆ ಹಾಲಿಗೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇಲ್ಲಿ ಕುದಿಸ್ಕೊಳ್ತೀನಿ. ಅಂದರೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ನಿಮಗೆ ಕಸ್ಟರ್ಡ್ ಹಾಕಿದ ಮೇಲೆ ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಮೊದಲೇ ರೆಸಿಪಿ ತೋರಿಸ್ತಾ ಇರೋದು ಬ್ರೆಡ್ ಪುಡಿಂಗ್ನ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿ. ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಿಲ್ಕ್ ಮೇಡ್ದು ನಾನು ಬ್ರ್ಯಾಂಡ್ದು ತೊಗೊಂಡಿರುವಂಥದ್ದು. ಇದು ಏನಪ್ಪ ಅಂತಂದರೆ ನಿಮಗೆ ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಹಾಗೆ ನೀವು ಫ್ರೆಶ್ ಕ್ರೀಮ್ ಕೂಡ ತೊಗೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡಿದಾಗ ಈ ಒಂದು ಹಾಲಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಈ ಥರ. ಸೊ ನಿಮಗೆ ಎಕ್ಸಾಕ್ಟ್ ಕ್ವಾಂಟಿಟಿ ಬೇಕು ಅಂದರೆ 1 2 to 3 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ನೋಡ್ತಿದ್ದೀರಲ್ವ, ನನಗಿಲ್ಲಿ ಫ್ರೆಶ್ ಕ್ರೀಮ್ ಸಿಗಲಿಲ್ಲ, ಹಾಗಾಗಿ ನಾನು ಬರೀ ಕಂಡೆನ್ಸ್ಡ್ ಕ್ರೀಮ್ನ ಮಾತ್ರ ಯೂಸ್ ಮಾಡಿಕೊಂಡು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ಇದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಗಟ್ಟಿ ಇರುತ್ತೆ. ಹಾಗಾಗಿ ಹಾಲು ಜೊತೆ ನಾರ್ಮಲಾಗಿ ಇದನ್ನ ಅದ್ರ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ನು ಫ್ರೆಶ್ ಕ್ರೀಮ್ ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ, ಫ್ಲೇವರ್ ಇನ್ನೂ ಕೂಡ ಸಖತ್ತಾಗಿ ಬರುತ್ತೆ. ಇವಾಗ ನಾನು ಬ್ರೆಡ್ ಪೀಸಸ್ನ ತೊಗೊಳ್ತಾ ಇದ್ದೀನಿ. ಇದು ಸೈಡಲ್ಲಿ ಬ್ರೌನ್ ಕಲರ್ ಏನಿರುತ್ತೆ ಅಲ್ವಾ, ಸೈಡಲ್ಲಿ ಅದನ್ನು ಎಲ್ಲನೂ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಪೀಸಸ್ ಬೇಕು ನೋಡಿ ತೊಗೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಬ್ರೆಡ್ ಸೈಜ್ನ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಯಾಕಂದರೆ ನಾನು ಈ ರೆಸಿಪಿನ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಗೆಯೇ ಇದು ನಾನು ಮನೇಲಿ ಒಬ್ಬಳೇ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಇರಲಿ ಅಂತ ತೊಗೊಂಡಿದ್ದೀನಿ. ಆರಾಮಾಗಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ನೀವು ತಿನ್ಬೋದು. ಕೆಲವೊಬ್ಬರಿಗೆ ಚಳಿ ಇರಲಿ, ಯಾವುದೇ ಸೀಸನ್ ಇರಲಿ, ಏನಾದರೂ ಒಂದು ಡೆಸರ್ಟ್ನ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಖಂಡಿತ ನೀವು ಇದನ್ನು ಟ್ರೈ ಮಾಡಬಹುದು. ಹಾಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ನೀವು ತಿನ್ಬೋದು ಅಲ್ವಾ. ಇನ್ ಕೇಸ್ ಎಲ್ಲ ಹೊರಗಡೆ ಹೋಗಿ ಬರ್ತೀರಾ, ಏನಾದರೂ ಡೆಸರ್ಟ್ ತಿನ್ಬೇಕು ಅನ್ನೋದು ಇರುತ್ತೆ ಅಂದಾಗ ಆರಾಮಾಗಿ ತಿನ್ಬೋದು. ಇವಾಗ ನಾನಿಲ್ಲಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಇವಾಗ ಬ್ರೆಡ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಮೊದಲು ಇಲ್ಲಿ 2 ಪೀಸಷ್ಟು ಬ್ರೆಡ್ನ ಇಟ್ಕೊಂಡಿದ್ದೀನಿ. ಸಾಕು ಇಷ್ಟೇ ಸದ್ಯಕ್ಕೆ ನನಗೆ ಅಂತ ಹೇಳಿ. ನಂತರ ಇದ್ರ ಮೇಲೆ ನಾನು ಆವಾಗಲೇ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲನೂ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕಿಂತ ಮೊದಲು ಬಂದುಬಿಟ್ಟು ನಾನಿಲ್ಲಿ ಕಸ್ಟರ್ಡ್ ಹಾಕಿ ಏನು ಇಟ್ಕೊಂಡಿದ್ದೆ ಹಾಲು, ಆ ಒಂದು ಕಸ್ಟರ್ಡ್ ಹಾಲನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಮೇಲೆ ಇವಾಗ ನಾನು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿಬಿಟ್ಟು ಹಾಗೆಯೇ ಫ್ಲೇವರ್ಗೋಸ್ಕರ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ ಹಾಗೆಯೇ ಬಾದಾಮಿ ಇಷ್ಟನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಮೇಲ್ಗಡೆ ನಾನು ಕಸ್ಟರ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ 1 ಫ್ಲೇವರ್ ಹಾಕಿ ಬಿಡ್ಬೋದು. ಅಂದರೆ 1 ಲೈನಲ್ಲಿ ನನಗೆ ಜಾಸ್ತಿ ಇತ್ತು ಅಲ್ವಾ, ಸೊ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಹಾಕ್ಬಿಟ್ಟಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಇದನ್ನು 2 to 3 ಅವರ್ ನೀವು ಫ್ರೀಸ್ ಆಗಿ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಇವಾಗ ಫ್ರೀಸ್ ಆಗಿದೆ. ಇವಾಗ ನಾನಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಖಂಡಿತ ಫ್ರೆಂಡ್ಸ್, ಬಿಲೀವ್ ಮೀ, 101% ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿರುತ್ತೆ. ಸೊ ನೀವು ಬೇಕ್ರಿಲಿ ಹೋಗಿ ತಿಂತೀರಾ ನೋಡಿ ಬ್ರೆಡ್ ಪುಡಿಂಗ್, ಅದೆಷ್ಟೇ ಟೇಸ್ಟು ಇದರಲ್ಲಿ ಸಖತ್ತಾಗಿ ಬಂದಿರುತ್ತೆ. ಇನ್ನು ಫ್ರೆಶ್ ಕ್ರೀಮ್ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರೋದೇನೋ, ಬಟ್ ನಮಗೆ ಫ್ರೆಶ್ ಕ್ರೀಮ್ ಹಾಕಿಲ್ಲ, ಫ್ಲೇವರ್ ಏನೋ ಚೇಂಜ್ ಇದೆ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ. ಅಷ್ಟು ಸಖತ್ತಾಗಿ ಬಂದಿದ್ದು ಟೇಸ್ಟು. ಇನ್ನು ಸೆಕೆಂಡ್ ರೆಸಿಪಿ ಬರೋದಾದರೆ ಫ್ರೂಟ್ ಕಸ್ಟರ್ಡು. ಅದಕ್ಕೆ ನಾರ್ಮಲಾಗಿ ಕಸ್ಟರ್ಡ್ ಮಿಲ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಅದಕ್ಕೆ ನಿಮಗೆ ಬೇಕಾದಂತಹ ಫ್ರೂಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಇದು ಕೂಡ ತುಂಬಾ ಸಿಂಪಲ್.
ನಾನು ಮೊದಲಿಗೆ ಆ್ಯಪಲ್ ಇತ್ತು ಮನೇಲಿ, ಹಾಗಾಗಿ ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ದ್ರಾಕ್ಷಿ ಇತ್ತು, ಅಂದರೆ ಬ್ಲೂ ಕಲರ್ ದ್ರಾಕ್ಷಿಯನ್ನು ನಂಗೆ ಫ್ಲೇವರ್ ತುಂಬಾ ಇಷ್ಟ ಅದ್ರದ್ದು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಬಾಳೆಹಣ್ಣನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದ್ರು ಫ್ರೂಟ್ಸ್ ನಿಮ್ಮ ಹತ್ರ ಮಿಕ್ಕಿದ್ರೆ ಖಂಡಿತ ಹಾಕ್ಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಹಾಗೆ ನಿಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಬೋದು. ನಾನಿಲ್ಲಿ ಹೇಗೆ ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮ್ ಮಾತ್ರ ಹಾಕಿದ್ದೀನಿ. ಇನ್ನು ನಿಮ್ಮ ಹತ್ರ ಏನಾದ್ರು ಪಿಸ್ತಾ ಎಲ್ಲ ಇದ್ದರೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಎರಡು ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.